ಹಾಯ್ ಎಲ್ಲರಿಗೂ ನಮಸ್ಕಾರ. ಈ ಜೋಳದ ಹಿಟ್ಟಿನ ಪಡ್ಡು ಮಾಡೋದು ಹೇಗಂತ ನೋಡೋಣ್ರಿ. ಶುಗರ್ ಇದ್ದವರು ತಿನ್ಬೋದ್ರಿ. ಇದನ್ನ ಶುಗರ್ ಇದ್ದವರು ಮಾಡ್ಕೊಂಡು ತಿನ್ಬೋದು. ಈಗ ಇದಕ್ಕೆ ಏನೇನು ಹಾಕ್ಬೇಕು ಅನ್ನೋದು ನಿಮ್ಗೆ ಹೇಳ್ಕೊಡ್ತೇನ್ರಿ. ಪೂರ್ತಿ ವಿಡಿಯೋ ನೋಡ್ರಿ, ಗೊತ್ತಾಕೈತಿ. ಈಗ ಇದರಲ್ಲೇ 2 ಕಪ್ ಜೋಳದ ಹಿಟ್ಟು ತೊಗೊಂಡ್ರಿ, 1 ಕಪ್ ಜೀರಿಗೆ ರವೆ ತೊಗೊಂಡ್ರಿ. ನೋಡ್ರಿ, ಇದರಲ್ಲೇ 2 ಕಪ್ ಜೋಳದ ಹಿಟ್ರಿ, 1 ಕಪ್ ಜೀರಿಗೆ ರವೆ, ಚಿರೋಟಿ ರವೆ ಅಂತಾರಲ್ರಿ ಆ ರವೆ. ಈಗ ಸ್ವಲ್ಪ ನೀರು ಹಾಕೊಂಡು ಇದನ್ನ ಕಲಿಸಿದ್ರಿ. ನೋಡ್ರಿ, ಈ ರೀತಿ ಕಲಿಸ್ಕೊಂಡನೀಗ ಗಂಟು ಹೋಗಂಗ ಸವಾನೆ ಕಲ್ಸೀನಿ. ಮತ್ತೆ ಹಿಂದೆ ನೀರು ಬೇಕಂದ್ರೆ ನೋಡಿ ಹಾಕ್ಯಾನನ್ರಿ. ಈಗ ಒಂದು 5 ನಿಮಿಷ ನೆನಿಲ್ರಿ. 5 ನಿಮಿಷ ನೆನೆಂದ್ರೆ ಎಲ್ಲ ಪದಾರ್ಥ ಹಾಕಿ ಮಾಡೋದು ನಿಮ್ಗೆ ನಾ ತೋರಿಸ್ತೇನೆ. ಪೂರ್ತಿ ವಿಡಿಯೋ ನೋಡ್ರಿ, ಗೊತ್ತಾಕತಿ. ನೆನಿಬೇಕ್ರಿ ಇದು. ನೋಡ್ರಿ, ಆಗಲ್ಲ ಕಲಿಸಿಟ್ಟಿದ್ವಲ್ರಿ, 5 ನಿಮಿಷ ನೆನಿಲಿ ಅಂತೇಳಿ. ಈಗ ನೆಂದೈತ್ರಿ ಹಿಟ್ಟು. ಇದಕ್ಕೆ ಮಸಾಲೆ ಹಾಕ್ಯಂತ ನೋಡ್ರಿ. ಮಸಾಲೆ ಪಡ್ಡಲ್ರಿ, ಈಗ ಜೋಳದ ಹಿಟ್ಟಿನ ಮಾಡೋದು ನಾವು. ಮಸಾಲೆ ಹಾಕ್ಯಂತ ನೋಡ್ರಿ. ಕರಿಬೇವು, ಕೊತ್ತಂಬರಿ, ಕರಿಬೇವು, ಕೆಂಪು ಮೆಣ್ಸಿನ್ಕಾಯಿ ಹಾಕ್ಯನಕತ್ತೇನ್ರಿ ನಾನು. ನೀವು ಹಸಿ ಮೆಣ್ಸಿನ್ಕಾಯಿ ಇದ್ರೆ ಹಾಕ್ಯಬೋದ್ರಿ. ಜೀರಿಗೆ ಜಜ್ಜಿ ಇಟ್ಕೊಂಡನ್ರಿ. ಜೀರಿಗೆ ಹಾಕ್ಯಂತ ನೋಡ್ರಿ. ಒಂದು ದೊಡ್ಡದು ಈರುಳ್ಳಿ ಹೆಚ್ಚಿಟ್ಕೊಂಡ್ರಿ. ಈರುಳ್ಳಿ ಹಾಕ್ಯಂತ ನೋಡ್ರಿ. ರುಚಿ ತಕ್ಕಷ್ಟು ಉಪ್ಪು ಹಾಕ್ಯಂತ ನೋಡ್ರಿ. ಸ್ವಲ್ಪ ಸೋಡಾ ಹಾಕ್ಯಂತ ನೋಡ್ರಿ. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳನ್ರಿ. ಮಿಕ್ಸ್ ಮಾಡ್ಕೊಂಡು ನೀರು ಬೇಕಂದ್ರೆ ಮತ್ತೆ ಹಾಕ್ಯಾನನ್ರಿ. ಅಕ್ಕಿ ಹಿಟ್ಟು ಉದ್ದಿನಬೇಳೆ ಹಾಕಿ ಮಾಡಿರ್ತೇವ್ರಿ ಪಡ್ಡು. ಅವನು ತಿಂದು ಬೇಜಾರಾಗಿರ್ತೈತಿ. ಮತ್ತು ದಿನ ರೊಟ್ಟಿ ತಿಂದು ಬೇಜಾರಾಗಿರ್ತೈತಿ. ಶುಗರ್ನವ್ರಿಗೆ ಆಯ್ತು, ಎಲ್ಲರಿಗೆ ಬೇಜಾರಾಗಿರ್ತೈತಿ. ಇಂಥದ್ದನ್ನ ಮಸಾಲೆ ಪಡ್ಡು ಮಾಡ್ಕೊಂಡು ತಿಂದ್ರೆ ರುಚಿ ಅನ್ನಿಸ್ತೈತ್ರಿ. ನೀವು ಮನ್ಯಾಗ ಟ್ರೈ ಮಾಡಿ ನೋಡಿರಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರೂ ನೀವು ಸಪೋರ್ಟ್ ಮಾಡಿದ್ರೆ, ಕಮೆಂಟ್ ಹಾಕಿದ್ರೆ ನಾವು ಬೇರೆ ಬೇರೆ ಏನೇನು ಮಾಡ್ಬೇಕು ಅನ್ನೋದು ನಿಮ್ಗೆ ಇಷ್ಟ ಬಂದದ್ದು ಕಮೆಂಟ್ ಹಾಕಿದ್ರೆ ನಾವು ಮಾಡಿ ತೋರಿಸ್ತೀವಿ ರೀ. ನೋಡಿರಿ, ಇಷ್ಟ ಐತ್ರಿ ಹದ. ಇನ್ನೊಂದು ಸ್ವಲ್ಪ ನೀರು ಹಾಕ್ಯಂತೇನ್ರಿ. ಹಿಟ್ಟು ನೀರು ನೋಡಿ ಹಾಕ್ಯಾರಿ. ಇದು ಈಗ ಕರೆಕ್ಟ್ ಆಯ್ತು ನೋಡಿರಿ. ತೀರ ಗಟ್ಟಿ ಇರಬಾರ್ದು ರೀ, ತೀರ ಅಳಕು ಇರಬಾರ್ದು. ಒಂದು ಹವಣಿ ಇರ್ಬೇಕು ರೀ. ಇದು ರವೆ ನೆಂದೈತ್ರಿ. ಈಗ ನೋಡಿರಿ, ಕರೆಕ್ಟ್ ಐತೆ ನೋಡಿರಿ. ನೋಡಿರಿ, ಈಗ ಹಂಚಿಟ್ಕೊಂಡ್ರಿ ಗ್ಯಾಸಿನ ಮ್ಯಾಗ. ಈಗ ಎಣ್ಣೆನ ಹಾಕ್ಯಂಡ್ರಿ. ಈಗ ಒಂದು ಸ್ವಲ್ಪ ಹಾಕಿ ಹಂಚು ಕಾದೈತಿ. ಈಗ ಮತ್ತೆ ಎಣ್ಣೆ ಹಾಕ್ಯಂತ ನೋಡಿರಿ. ಜೋಳದ ಹಿಟ್ಟಿನ ಮಾಡ್ಕೊಂಡು ತಿಂದ್ಬಿಟ್ರೆ ಮಸ್ತ್ ಟೇಸ್ಟ್ ಇರ್ತಾವೆ ನೋಡ್ರಿ. ಹಿಂಗೆ ಸುತ್ತಲಿ ಹಚ್ಕೋಬೇಕ್ರಿ ಎಣ್ಣೆ. ಹಿಂಗೆ ಸುತ್ತಲಿ ಹಚ್ಕೋಬೇಕ್ರಿ, ಅಂದ್ರೆ ಹತ್ತಿಗೆನಂಗಿಲ್ಲ ರೀ. ಹಿಂಗೆ ಸುತ್ತಲಿ ಹಚ್ಕೊಂಡು ಎಣ್ಣೆನ ಹಾಕ್ಬೇಕ್ರಿ. ಈಗ ಹಾಕ್ತೇನೆ ನೋಡ್ರಿ. ತುಂಬ ಹಾಕ್ಬಾರ್ದ್ರಿ, ಒಂದು ಸ್ವಲ್ಪ ಕಮ್ಮಿ ಹಾಕ್ಬೇಕು. ಸಣ್ಣ ಮಾಡೋಕ್ಕಿಲ್ಲ. ನೋಡಿರಿ, ಈಗ ಹಾಕ್ಯಾನಲ್ರಿ, ಬಾಯಿ ಮುಚ್ತೇನೆ ನೋಡಿರಿ. ಒಂದು ಸ್ವಲ್ಪ ಹೊತ್ತು ಬೆಂದಿಂದ ತೆಗೆ ತೋರಿಸ್ತೇನೆ ರೀ. ಈಗ ಬೆಂದವನ್ನು ನೋಡಂಬರ್ರಿ. ಬೆಂದವ್ರಿ, ಹೊಳೆ ಸಿಕ್ಕಂತ ನೋಡ್ರಿ. ಮೆಲ್ಲಕ ಹೊಳೆ ಸಿಕ್ಕಬೇಕ್ರಿ, ಹರಿಯಂಗಿಲ್ಲ ರೀ ಅವೇನು. ನೋಡ್ರಿ, ಕೆಂಪಾಗ ಬೆಂದ. ಉಪ್ಪಿ ಬರ್ತಾವ್ರಿ, ಅದಕ್ಕೆ ಸ್ವಲ್ಪ ಕಮ್ಮಿ ಹಾಕ್ತೀವಿ. ನಾನು ಸ್ವಲ್ಪ ಸೋಡಾ ಹಾಕ್ಯಂಡ್ರಿ. ಸೋಡಾ ಹಾಕ್ಲಿಕ್ಕೆ ನಡಿತೈತಿ. ಸೋಡಾ ಹಾಕ್ದಂಗೆ ಮಾಡ್ಕೊಂತೀನಿ.
ನೋಡಿರಿ ಕಲರ್ ಎಷ್ಟು ಮಸ್ತ ಬಂದ ನೋಡಿರಿ, ಕೆಂಪು ಕಲರ್ ಮಸ್ತ ಬೆಂದು ಬಂದ ನೋಡಿರಿ. ನಾನು ಸ್ವಲ್ಪ ಸೋಡಾ ಹಾಕೇನ್ರಿ, ನೀವೇನು ಹಾಕಕ್ಕೆ ಹೋಗ್ಬೇಡ್ರಿ, ಹಾಕ್ತಿಕ್ರಿ ನಡಿತೈತಿ, ಮಸ್ತ್ ಬರ್ತಾವೆ. ಈಗ ಬೆಂದವ್ರಿ, 2 ಕಡೆ ಬೆಂದವು, ತೆಗಿತೀನಿ ನೋಡಿರಿ. ನೋಡಿರಿ ಇಷ್ಟ ಸಿಂಪಲ್ಲಾಗ ಜೋಳದ ಹಿಟ್ಟಿನ ಮಸಾಲೆ ಪಡ್ಡು ರೆಡಿ ಆದ ನೋಡಿರಿ. ಅತಿ ಡೇರ್ನ ಮಾಡ್ಕೊಂಡು ತಿನ್ಬೋದು ರೀ. ದಿನ ತಿಂದಿದ್ದು ಬೇಜಾರಾಗಿ ಆಗಿ ದಿನ ಪಡ್ಡು ಮಾಡಿರ್ತಾವ್ರಲ್ರಿ, ಅವು ಬೇಜಾರಾಗಿರ್ತಾವಲ್ರಿ. ಪಡ್ಡು ಅಕ್ಕಿ ಅವ್ನು ಮಾಡಿರ್ತೇವೆ, ಅವು ಬೇಜಾರಾದಾಗ ಹಿಂಗೆ ಮಾಡ್ಕೊಂಡು ತಿನ್ಬೋದು ರೀ. ಎಷ್ಟು ಚಂದ ಬಂದವು ನೋಡಿರಿ, ಎಷ್ಟು ಕಲರ್ಫುಲ್ ಬಂದವು. ಚಟ್ನಿ ಇಟ್ಟನ್ರಿ, ಪುಟ್ಟು ಚಟ್ನಿ ಹಾಕ್ಯಂಡು ಮೊಸರು ಹಾಕ್ಯಂಡು ತಿನ್ಬೋದು ರೀ. ಕೊಬ್ಬರಿ ಚಟ್ನಿ ಹಾಕ್ಯಂಡು ತಿನ್ಬೋದು, ಹಂಗನೂ ತಿನ್ಬೋದು ರೀ. ಅಷ್ಟು ಟೇಸ್ಟ್ ಆಗ್ಯಾವ, ಹಂಗೆ ತಿನ್ನೋಷ್ಟು ಟೇಸ್ಟ್ ಆಗ್ಯಾವ್ರಿ. ಶೇಂಗಾ ಚಟ್ನಿ ಮೊಸರು ಹಾಕ್ಯಂಡು ತಿನ್ಬೋದು, ಕೊಬ್ಬರಿ ಚಟ್ನಿ ಆದ್ರೆ ಮಾಡ್ಕೊಂಡು ತಿನ್ಬೋದು. ನಾ ಮಾಡಿದ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೂ ನಮಸ್ಕಾರ ರೀ.